ವರ್ಷದ ಪ್ರಚಾರ ಸಮಾರಂಭದ ರಥೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸುತ್ತೂರು ಮಠದ ಭಕ್ತಾದಿಗಳಲ್ಲಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು. ಬಹುಶಃ ಇದು ನಾಡಿನಾದ್ಯಂತ ಇರ್ತಕ್ಕಂಥ ಇದು ಏನು ಸಂಚಾರ ಮಾಡ್ತಾಯಿದೆ ಪ್ರಚಾರ ರಥ, ಇವತ್ತು ಸುತ್ತೂರು ಮಠದಲ್ಲಿ ಒಂದು ಸರಿ ಹೋಗಿ ಅಲ್ಲಿ ಯಾವ ರೀತಿ ನಡ್ಕೊಳ್ತದೆ ಅಂತಕ್ಕಂಥದ್ದು ಇಲ್ಲಿಯ ಕೆಲವರು ಈಗ ಗೊತ್ತಿಲ್ಲ. ಬಹುಶಃ ನಾನೀಗ ಒಂದು 20 ವರ್ಷದಿಂದ ಮಠದ ಸಂಪರ್ಕದಲ್ಲಿದ್ದೇನೆ. ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು, ಅಲ್ಲಿ ನಡೀತಕ್ಕಂಥ ಒಂದು ಆತಿಥ್ಯ, ಅಲ್ಲಿರ್ತಕ್ಕಂಥ ನಮ್ಮ ಹುಡುಗರುಗಳು ಎಷ್ಟು ಜನಕ್ಕೆ ನಾವು 200 ಜನಕ್ಕೆ ಹಾಸ್ಟೆಲ್ ಸೀಟ್ ಕೊಡ್ಸಿರ್ಬೋದು. ಸುತ್ತೂರು ಮಠದಲ್ಲಿ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಮಠದಿಂದ ಆ ಭಾಗದಲ್ಲಿ ಇವತ್ತು ಏನು ನಮ್ಮ ಸಮಾಜ ಇದೆ, ಇವತ್ತು ಹೇಳೋಕ್ಕೆ ಆ ಮಠ ಇಲ್ಲದವ ಇದೆ, ನಮ್ಮ ಸಮಾಜ ಇವತ್ತು ಯಾವುದೋ ಸ್ಥಿತಿಲಿ ಇರಬೇಕಾಗುತ್ತೆ. ಅಂಥ ಒಂದು ಮಠ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇವತ್ತು ನಾಡಿನಾದ್ಯಂತ ರಾಜ್ಯಾದ್ಯಂತ, ಅದರಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇದೆ ಅಂತಂದರೆ ಯಾವುದೇ ಮಠಗಳು ಸಂಸ್ಥೆಗಳು ಇದ್ರೂ ಕೂಡ ವಿಶ್ವದಲ್ಲಿ ಪ್ರಪಂಚದಲ್ಲಿ ಇವತ್ತು 8 ಕಡೆ ನಮ್ಮದು ಸ್ವಾಮೀಜಿಯವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. 8 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು. ಅಂಥ ಒಂದು ಮಠ ನಮಗೆ ಆ ಒಂದು ಭಕ್ತರಾಗಿದ್ದೀವಿ ನಮಗೆಲ್ಲರಿಗೂ ಸುದೈವ ಅಂತಕ್ಕಂಥದ್ದು. ಯಾಕೆಂದರೆ ಇವತ್ತು ಈಗ 4-5 ಇಲ್ಲಿ ಪ್ರಚಾರ ಜಾಸ್ತಿ ಆಗ್ತಾಯಿದೆ. ಮಠ ನಮಗೆ ರಥ ಬರೋದು ಗೊತ್ತಾಗ್ತಿರಲಿಲ್ಲ, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಇನ್ನು ಇದೆ ತಾಲೂಕಿನ ಜನಕ್ಕೆ ಏನು ಗೊತ್ತಾಗ್ತಿತ್ತು. ಬಟ್ ಇಲ್ಲಿಂದ ದಿನೇ ಎಲ್ಲರನ್ನೂ ಕೂಡ ಸಮಾಜಗಳನ್ನು ಒಟ್ಟುಗೂಡಿಸಿ ಇನ್ನೂ ಹೆಚ್ಚಿನದಾಗಿ ಸುತ್ತೂರು ಮಠದ ಗುರುಗಳ ಆಶೀರ್ವಾದಗಳನ್ನ ಈ ತಾಲೂಕಿಗೆ ಮುಂದೆ ಬರ್ತಕ್ಕಂಥ ಏನು ವಿದ್ಯಾವಂತ ಯುವಕರಿಗೆ ಅವರ ಆಶೀರ್ವಾದದಿಂದ ಈ ತಾಲೂಕಿನ ಜನತೆಗೆ ಮತ್ತು ಕುಟುಂಬಸ್ಥರಿಗೆ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಏನು ನಮ್ಮ ಮಹಿಳಾ ಭಜನಾ ಮಂಡಳಿಯವರು ಮತ್ತು ಪತ್ರಿಕಾ ವರದಿಗಾರರು ಮತ್ತು ಈ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಠದ ಭಕ್ತರುಗಳಿಗೆ ವಂದಿಸಿ ನನ್ನ 2 ಮಾತುಗಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ದೇಶದ ಉದ್ದಗಲಕ್ಕೂ ಮತ್ತು ವಿದೇಶಗಳಲ್ಲೂ ಕೂಡ ಪುತ್ತೂರು ಮಠ ಅಂತಂದರೆ ಬಹಳ ಒಂದು ಪ್ರಸಿದ್ಧವಾದ ಮಠ. ಅಲ್ಲಿನ ಹಿಂದಿನ ಜಗದ್ಗುರುಗಳು, ಈಗಿನ ಜಗದ್ಗುರುಗಳು ನಮ್ಮ ಸಮಾಜಕ್ಕೋಸ್ಕರ ಬಹಳ ಮಟ್ಟಿಗೆ ಅವರ ಜೀವವನ್ನು ತೆಗೆದಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಅರ್ಚಕರಿಗೆ ಈ ಒಂದು ರಥ ಬಂದಿರೋದು ನಮಗೆಲ್ಲ ಬಹಳ ಖುಷಿ ತಂದಿದೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಕ್ತಾದಿಗಳು ಬಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ತಾರೀಕು ಪ್ರತಿ ವರ್ಷ ಏನು ಜಾತ್ರಾ ಮಹೋತ್ಸವ ಈ ನಾಡಿನ ಒಂದು ಸಾಂಸ್ಕೃತಿಕ ಉತ್ಸವದ ರೀತಿಯಲ್ಲಿ ಅದು ಹೆಸರಿಗೆ ರಥೋತ್ಸವ, ಆದರೆ ಅಲ್ಲಿ ಇಂಥ ಒಂದು ಚಟುವಟಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಪ್ರತಿಯೊಂದು ಸಹ ಕ್ರೀಡೆಯಿಂದ ಹಿಡಿದು, ಸಾಹಿತ್ಯದಿಂದ ಹಿಡಿದು, ಕೃಷಿಯಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಈ ನಾಡಿನ ಮಾನ್ಯರನ್ನ, ರಾಜಕೀಯ ಧುರೀಣರಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನಿಗಳಿರ್ಬೋದು, ವೈದ್ಯಕೀಯ ಇರ್ಬೋದು, ಆರೋಗ್ಯ, ಪ್ರತಿಯೊಂದು ಒಂದು ಕ್ಷೇತ್ರದವ್ರನ್ನ ಅಲ್ಲಿ ಕರ್ತಕ್ಕಂಥದ್ದು. ಮತ್ತು ಅಲ್ಲಿ 6 ದಿನಗಳ ಕಾಲ ನಾವು ಹೇಮಗಿರಿನಲ್ಲಿ ಹಿಂದೆ ನೋಡ್ತಾ ಇದ್ದೀವಿ. ಇದೇ ಟೈಮು ಜನವರಿ ಟೈಮಲ್ಲೇ ನಡೆಯೋದು ಅಲ್ಲಿ. ಹಾಗೆ ಕಪಿಲಾ ನದಿಯ ದಡದಲ್ಲಿ ಇರ್ತಕ್ಕಂಥ ಸುತ್ತೂರು ಮಠಗಳ ಮಠ. ಅದು ಸುತ್ತೂರು ಮಠ ಅಂತಂದರೆ ಮಠಾಧೀಶರುಗಳನ್ನ ತಯಾರಿ ಮಾಡ್ತಕ್ಕಂಥ ಮತ್ತು ಮಠಗಳಿಗೆ ಮತ್ತೆಲ್ಲ ಸಮುದಾಯಗಳಿಗೆ, ಅದರಲ್ಲೂ ಲಿಂಗಾಯತರುಗಳಲ್ಲಿ ಬಹುತೇಕ ಜನ ಆ ಭಾಗದ 4-5 ಜಿಲ್ಲೆ, ಮಂಡ್ಯ, ಚಾಮರಾಜನಗರ, ಮೈಸೂರು, ಹಾಸನ ಮತ್ತು ತುಮಕೂರಿನ ಭಾಗದಲ್ಲಿ ಹೆಚ್ಚು ಜನ ಭಕ್ತರನ್ನ ಒಳಗೊಂಡಂಥ ಮತ್ತು ದೇಶ ವಿದೇಶಗಳಲ್ಲಿ ವಿದ್ಯಾಕೇಂದ್ರಗಳನ್ನ ಮತ್ತು ಆಸ್ಪತ್ರೆಗಳನ್ನು ತೆರೆದ ಮುಖೇನ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಾ ಬಂದಿರತಕ್ಕಂಥ JSS ಸಂಸ್ಥೆಯ ಈಗಿನ ದೇಶಿಕೇಂದ್ರ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಇವತ್ತು ಏನು ಸುತ್ತೂರಿನಲ್ಲಿ ಏನು ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ನಾವು ನೋಡ್ಬೋದು ವಿವಿಧ ಸುಮಾರು 100 ಕಲಾತಂಡಗಳು ಬರ್ತವೆ ಅಲ್ಲಿಗೆ. ಇಂಥ ಬೇರೆ ಬೇರೆ ಚೆನ್ನೈಯಿಂದ, ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಕಲಾತಂಡಗಳು ಅಲ್ಲಿ ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಅಲ್ಲಿ ಕುಸ್ತಿ ಪಂದ್ಯಗಳಿದೆ, ಖೋಖೋ ಪಂದ್ಯಗಳಿದೆ, ನಾಟಕೋತ್ಸವಗಳಿದ್ದಾವೆ, ಜಾನಪದ ಕಲೆ ಇದೆ. ಪ್ರತಿಯೊಂದು ಕಲಾತಂಡಗಳು ಮತ್ತು ಪ್ರತಿ 6 ದಿನಗಳು ಕಾಲ ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ಪ್ರಾಜ್ಞರನ್ನ, ವಿದ್ವಾಂಸರನ್ನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಾನ್ಯರುಗಳನ್ನ ಅಲ್ಲಿ ಕರೆಸೋದ್ರ ಮುಖೇನ ಆ ಭಾಗದಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಒಂದು ರಸದೌತಣವನ್ನ ಮತ್ತು ಆರೋಗ್ಯದ ಬಗ್ಗೆ, ಬೇರೆ ಬೇರೆ ಕೃಷಿ ಬಗ್ಗೆ ಎಲ್ಲ ವಿಚಾರಗಳಿಗೆ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ 6 ದಿನಗಳ ಕಾಲ ಒಂದು ದೊಡ್ಡ
ಒಂದು ಮಹೋತ್ಸವದ ರೀತಿಯಲ್ಲಿ ಆ ಸುತ್ತೂರಿನಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ. ಅದನ್ನ ಕಣ್ತುಂಬೋದಕ್ಕೋಸ್ಕರ ನಾಡಿನ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಅದರಲ್ಲೂ ಸಹ ರಾಸುಗಳು, ಓರಿಗಳ ಮತ್ತೇನೋ ಅಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ಅಲ್ಲಿ ಕೊಡು ಕೊಂಡ್ಕೊಳ್ಳೋದಕ್ಕೂ ಸಹ ನಡೆಯುತ್ತೆ. ಮತ್ತೆ ನಾಟಕೋತ್ಸವಗಳು ನಡೆಯುತ್ತೆ, ಜಾನಪದ ಕಲೆಗಳಿಗೆ ನಡೆಯುತ್ತೆ, ಕುಸ್ತಿ ಪಂದ್ಯಗಳು ನಡೆಯುತ್ತೆ. ಮತ್ತೆ ಹೀಗೆ ಬೇರೆ ಬೇರೆ, ನಾನು ಸಹ ಅಲ್ಲಿ ವಿದ್ಯಾರ್ಥಿಯಾಗಿ ಸಂದರ್ಭದಲ್ಲಿ 2 ವರ್ಷ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ನಂತರ ಮತ್ತೆರಡು ವರ್ಷ ಅಲ್ಲಿ ಹೋಗಿದ್ದು ನಾವು. ನೀವು ಆ ಜೇಸಸ್ನ ಜಾತ್ರೆಯನ್ನ ಏನಾದರೂ ಒಂದು ರೌಂಡ್ ಸುತ್ತ ಹಾಕೊಂಡು ಬಂದ್ರೆ 1 ದಿವಸ 2 ದಿವಸ ಆಗಲ್ಲ, 3 ದಿವಸ ಬೇಕು ಪ್ರತಿಯೊಂದು ನೋಡಬೇಕು ಅಂತಂದ್ರೆ. ಅದು ನೋಡಿದ್ರೆ ನಮಗೆ ಒಂದು ದೊಡ್ಡ ಕರ್ನಾಟಕದ ಒಂದು ದರ್ಶನ ಮಾಡ್ದಂಗಾಗುತ್ತೆ. ಅಂತ ಒಂದು ಮಾನೀಯರುಗಳು, ಪೂಜ್ಯರ ಎಲ್ಲ ಸಮ್ಮುಖದಲ್ಲಿ ನಾಡಿನ ಅನೇಕ ಮಠಾಧೀಶರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಅರ್ಪಿಕೆಯಿಂದಲೂ ಸಹ ನಿಮ್ಮ ಮಠದ ನಮ್ಮ ಕಾಪಾಡಿದಂಥ ಶಿವನಂಜೇಗೌಡರು ಇರ್ಬೋದು, ಮತ್ತು ನಮ್ಮ HMLA ಪರಮೇಶ್ವರನವ್ರ ಮಗ ಸಹ ಅಲ್ಲೇ ಒಂದು ವೈದ್ಯಕೀಯ ಇದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಜನ ಅಲ್ಲಿ ಆ JSS ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಅನೇಕ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ನಾವು